ಈ ಪದೇ ಪದೇ ಹೇಳ್ತವ್ರೆ ಬಿಜೆಪಿಯವರು ಶಾಸಕರನ್ನು ಖರೀದಿ ಮಾಡ್ತಾರೆ, ಸರ್ಕಾರ ಬಿಡಿಸಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಮಾತು ಹೇಳ್ತಿದ್ದಾರೆ. ನೀವು ಆರೋಪ ಮಾಡ್ತಿದ್ದೀರಿ, ಖರೀದಿಗೆ ಬಂದವರು ಯಾರು ಮತ್ತು ವ್ಯಾಪಾರಕ್ಕೆ ಯಾರಿದ್ದಾರೆ? ನಿಮ್ಮಲ್ಲಿ 136 ಜನ ಶಾಸಕರಿದ್ದಾರೆ. ವ್ಯಾಪಾರಕ್ಕೆ ಯಾರಿದ್ದಾರೆ? ಖರೀದಿಗೆ ಬಂದವರು ಯಾರು? ನಿಮ್ಮನ್ನು ಕೊಂಡ್ಕೊಳ್ಳೋ ಸಾಮರ್ಥ್ಯ ಭಾಜಪದಲ್ಲಿರೋರಿಗೆ ಯಾರಿಗೂ ಇಲ್ಲ. ಯಾಕೆಂದ್ರೆ ನಮ್ಮ ವೆಲ್ತು ಡಿ ಕೆ ಶಿವಕುಮಾರ್ ಅವರಷ್ಟಿಲ್ಲ, ನಮ್ಮ ವೆಲ್ತು ಜಾರ್ಜು ದೇಶಪಾಂಡೆ ಅವರಷ್ಟು ಇಲ್ಲ, ನಮ್ಮ ವೆಲ್ತು ಎಂ ಬಿ ಪಾಟೀಲು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರದಷ್ಟು ಇಲ್ಲ. ಹಂಗಾರೆ ಖರೀದಿ ಮಾಡೋರು ಯಾರು? ನಾನು ಅವರಿಗೆ ನೀವು ಸುಳ್ಳು ಆರೋಪ ಮಾಡ್ತಾ ಇದ್ದೀರಿ. ನಿಮಗೆ ನಿಮ್ಮ ಆರೋಪದಲ್ಲಿ ಸತ್ಯಾಸತ್ಯತೆ ಅದು 6 ತಿಂಗಳಿಂದ ಒಬ್ಬರೆಲ್ಲ ಒಬ್ರು ಹೇಳ್ತಾನೆ ಇದ್ದಾರೆ. 6 ತಿಂಗಳಿಂದ ಬಿಜೆಪಿಯವರು ಖರೀದಿ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಯಾರು ಖರೀದಿ ಮಾಡಕ್ ಬಂದಿದ್ರು? ಇದೊಂದು ಗಂಭೀರವಾದ ಆರೋಪ. ಖರೀದಿಗೆ ಬಂದವರು ಯಾರು ಮತ್ತು ನಿಮ್ಮ ರೇಟ್ ಎಷ್ಟು ಜನ ನೀವು ವ್ಯಾಪಾರಕ್ಕಿದ್ದೀರಿ? ಯಾರು ಖರೀದಿಗೆ ಬಂದಿದ್ರು ಅಂತ ಸ್ಪಷ್ಟಪಡಿಸಿ. ಈ ಪದೇ ಪದೇ ಹೇಳ್ತವ್ರೆ ಬಿಜೆಪಿಯವರು ಶಾಸಕರನ್ನು ಖರೀದಿ ಮಾಡ್ತಾರೆ, ಸರ್ಕಾರ ಬಿಡಿಸಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಮಾತು ಹೇಳ್ತಿದ್ದಾರೆ. ನೀವು ಆರೋಪ ಮಾಡ್ತಿದ್ದೀರಿ, ಖರೀದಿಗೆ ಬಂದವರು ಯಾರು ಮತ್ತು ವ್ಯಾಪಾರಕ್ಕೆ ಯಾರಿದ್ದಾರೆ? ನಿಮ್ಮಲ್ಲಿ 136 ಜನ ಶಾಸಕರಿದ್ದಾರೆ. ವ್ಯಾಪಾರಕ್ಕೆ ಯಾರಿದ್ದಾರೆ? ಖರೀದಿಗೆ ಬಂದವರು ಯಾರು? ನಿಮ್ಮನ್ನು ಕೊಂಡ್ಕೊಳ್ಳೋ ಸಾಮರ್ಥ್ಯ ಭಾಜಪದಲ್ಲಿರೋರಿಗೆ ಯಾರಿಗೂ ಇಲ್ಲ. ಯಾಕೆಂದ್ರೆ ನಮ್ಮ ವೆಲ್ತು ಡಿ ಕೆ ಶಿವಕುಮಾರ್ ಅವರಷ್ಟಿಲ್ಲ, ನಮ್ಮ ವೆಲ್ತು ಜಾರ್ಜು ದೇಶಪಾಂಡೆ ಅವರಷ್ಟು ಇಲ್ಲ, ನಮ್ಮ ವೆಲ್ತು ಎಂ ಬಿ ಪಾಟೀಲು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರದಷ್ಟು ಇಲ್ಲ. ಹಂಗಾರೆ ಖರೀದಿ ಮಾಡೋರು ಯಾರು? ನಾನು ಅವರಿಗೆ ನೀವು ಸುಳ್ಳು ಆರೋಪ ಮಾಡ್ತಾ ಇದ್ದೀರಿ. ನಿಮಗೆ ನಿಮ್ಮ ಆರೋಪದಲ್ಲಿ ಸತ್ಯಾಸತ್ಯತೆ ಅದು 6 ತಿಂಗಳಿಂದ ಒಬ್ಬರೆಲ್ಲ ಒಬ್ರು ಹೇಳ್ತಾನೆ ಇದ್ದಾರೆ. 6 ತಿಂಗಳಿಂದ ಬಿಜೆಪಿಯವರು ಖರೀದಿ ಮಾಡ್ತಿದ್ದಾರೆ ಅಂತ. ಯಾರು ಖರೀದಿಗೆ ಮಾಡಕ್ ಬಂದಿದ್ರು? ಇದೊಂದು ಗಂಭೀರವಾದ ಆರೋಪ. ಖರೀದಿಗೆ ಬಂದವರು ಯಾರು ಮತ್ತು ನಿಮ್ಮ ರೇಟ್ ಎಷ್ಟು ಜನ ನೀವು ವ್ಯಾಪಾರಕ್ಕಿದ್ದೀರಿ? ಯಾರು ಖರೀದಿಗೆ ಬಂದಿದ್ರು ಅಂತ ಸ್ಪಷ್ಟಪಡಿಸಿ. ಈ ಪದೇ ಪದೇ ಹೇಳ್ತವ್ರೆ ಬಿಜೆಪಿಯವರು ಶಾಸಕರನ್ನು ಖರೀದಿ ಮಾಡ್ತಾರೆ, ಸರ್ಕಾರ ಬಿಡಿಸಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಮಾತು ಹೇಳ್ತಿದ್ದಾರೆ. ನೀವು ಆರೋಪ ಮಾಡ್ತಿದ್ದೀರಿ, ಖರೀದಿಗೆ ಬಂದವರು ಯಾರು ಮತ್ತು ವ್ಯಾಪಾರಕ್ಕೆ ಯಾರಿದ್ದಾರೆ? ನಿಮ್ಮಲ್ಲಿ 136 ಜನ ಶಾಸಕರಿದ್ದಾರೆ. ವ್ಯಾಪಾರಕ್ಕೆ ಯಾರಿದ್ದಾರೆ? ಖರೀದಿಗೆ ಬಂದವರು ಯಾರು? ನಿಮ್ಮನ್ನು ಕೊಂಡ್ಕೊಳ್ಳೋ ಸಾಮರ್ಥ್ಯ ಭಾಜಪದಲ್ಲಿರೋರಿಗೆ ಯಾರಿಗೂ ಇಲ್ಲ. ಯಾಕೆಂದ್ರೆ ನಮ್ಮ ವೆಲ್ತು ಡಿ ಕೆ ಶಿವಕುಮಾರ್ ಅವರಷ್ಟಿಲ್ಲ, ನಮ್ಮ ವೆಲ್ತು ಜಾರ್ಜು ದೇಶಪಾಂಡೆ ಅವರಷ್ಟು ಇಲ್ಲ, ನಮ್ಮ ವೆಲ್ತು ಎಂ ಬಿ ಪಾಟೀಲು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರದಷ್ಟು ಇಲ್ಲ. ಹಂಗಾರೆ ಖರೀದಿ ಮಾಡೋರು ಯಾರು? ನಾನು ಅವರಿಗೆ ನೀವು ಸುಳ್ಳು ಆರೋಪ ಮಾಡ್ತಾ ಇದ್ದೀರಿ. ನಿಮಗೆ ನಿಮ್ಮ ಆರೋಪದಲ್ಲಿ ಸತ್ಯಾಸತ್ಯತೆ ಅದು 6 ತಿಂಗಳಿಂದ ಒಬ್ಬರೆಲ್ಲ ಒಬ್ರು ಹೇಳ್ತಾನೆ ಇದ್ದಾರೆ. 6 ತಿಂಗಳಿಂದ ಬಿಜೆಪಿಯವರು ಖರೀದಿ ಮಾಡ್ತಿದ್ದಾರೆ ಅಂತ. ಯಾರು ಖರೀದಿಗೆ ಮಾಡಕ್ ಬಂದಿದ್ರು? ಇದೊಂದು ಗಂಭೀರವಾದ ಆರೋಪ. ಖರೀದಿಗೆ ಬಂದವರು ಯಾರು ಮತ್ತು ನಿಮ್ಮ ರೇಟ್ ಎಷ್ಟು ಜನ ನೀವು ವ್ಯಾಪಾರಕ್ಕಿದ್ದೀರಿ? ಯಾರು ಖರೀದಿಗೆ ಬಂದಿದ್ರು ಅಂತ ಸ್ಪಷ್ಟಪಡಿಸಿ.